ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿ ನಮ್ಮ ರಾಯರನ್ನು ನೋಡಲು ಮಂತ್ರಾಲಯಕ್ಕೆ ಹೊರಟ್ವಿ. ನಾವು ಹೋಗ್ತಿರೋ ರೂಟ್ ಬಂದು ಚಿಕ್ಕಬಳ್ಳಾಪುರ ಇಂದ ಅನಂತಪುರ, ಅನಂತಪುರ ಇಂದ ಗೂಟಿ, ಗೂಟಿಯಿಂದ ಮಂತ್ರಾಲಯ. ನಾವು ಸೇಮ್ ಡೇ ರಿಟರ್ನ್ ಆಗ್ಬೇಕು ಅನ್ಕೊಂಡಿದ್ರಿಂದ ಬೆಳಗಿನ ಜಾವ 5:15 ಮನೆ ಬಿಟ್ವಿ. ಅಂಡ್ ವಾತಾವರಣ ಕೂಡ ತುಂಬಾ ಪ್ರಶಾಂತವಾಗಿತ್ತು. ಗೂಗಲ್ ಮ್ಯಾಪ್ಸು ಹಳ್ಳ ಕೊಳ್ಳ ಸಣ್ಣ ಪುಟ್ಟ ರೋಡ್ಗಳನ್ನ ತೋರಿಸೋದ್ರಿಂದ ನಾವು ಆದೋನಿ ರೂಟ್ನ ಆಯ್ಕೆ ಮಾಡ್ಕೊಂಡ್ವಿ. ಸುಮಾರು 12:45 ನಾವು ಮಂತ್ರಾಲಯ ಬಂದು ತಲುಪಿದ್ವಿ. ನಾನು ಲಾಸ್ಟ್ ಟೈಮ್ 2021 ಮಂತ್ರಾಲಯಕ್ಕೆ ಬಂದಾಗಿಂದ ಇವಾಗಿನವರೆಗೂ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ದೇವಸ್ಥಾನದ ಆವರಣ ಸುತ್ತಲೂ ತುಂಬಾನೇ ವಿವಿಧವಾದ ಕಲಾಕೃತಿಗಳಿವೆ. ಮೊದಲಿಗೆ ನಾವು ಗ್ರಾಮ ದೇವತೆ ಮಂಚಾಲಮ್ಮನ ದರ್ಶನ ಪಡೆಯೋಣ. ನಮ್ಮ ರಾಯರ ಬೃಂದಾವನಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟದ್ದು ಇದೇ ಮಂಚಾಲಮ್ಮ. ಟೈಮ್ ಸುಮಾರು 1:15 ಆಗಿದ್ರಿಂದ ಅಷ್ಟಾಗಿ ರಶ್ ಏನಿರಲಿಲ್ಲ. ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕಾಗಿದ್ದ ಒಂದು ವಿಷಯ ಅಂದರೆ, ದೇವಸ್ಥಾನದೊಳಗಡೆ ಹೋಗ್ಬೇಕಾದ್ರೆ ಒಂದು ಬೋರ್ಡ್ ಓದಿದೆ. ಆ ಬೋರ್ಡು ಎಷ್ಟು ಸತ್ಯ ಅಲ್ವಾ. ಕೊನೆಯದಾಗಿ ಭಕ್ತರ ಪಾಲಿಗೆ ಕಲ್ಪವೃಕ್ಷ ಕಾಮಧೇನು ಅನಿಸಿಕೊಂಡ ರಾಯರು ದರ್ಶನ ಕೊಟ್ಟೇ ಬಿಟ್ರು. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ನನ್ನ ಜೊತೆ ನೀವೆಲ್ಲರೂ ಸಹ ರಾಯರ ಬೃಂದಾವನವನ್ನು ಕಣ್ತುಂಬಿಕೊಂಡು ಪುನೀತರಾಗಿ ಎಂದು. ರಾಯರ ಬೃಂದಾವನ ಮುಂದೆ ಇದ್ದಿದ್ದ ಪಾಸಿಟಿವ್ ವೈಬ್ರೇಷನ್ಸ್ ನಂಗೆ ಮಾತಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ದರ್ಶನ ಎಲ್ಲ ಆದ್ಮೇಲೆ ನಾವು ದೇವಸ್ಥಾನದ ಆವರಣದಲ್ಲೇ ಇರೋ VIP ಭೋಜನ ಶಾಲೆಗೆ ಊಟ ಮಾಡ್ಲಿಕ್ಕೆ ಬಂದ್ವಿ. ದೇವಸ್ಥಾನದಿಂದ ಒಂದು 600-700 ಮೀಟ್ರಲ್ಲಿ ಹೋಟೆಲ್ ಶ್ರೀ ರಾಜಧಾಮ ಅಂತ ಇದೆ. ನಾವು ಸ್ವಲ್ಪ ರೆಸ್ಟ್ ತಗೊಂಡು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ಕೊಂಡ್ವಿ. ಈ ಜಾಗದಲ್ಲಿ ನಮ್ಮ ರಾಯರು 12 ವರ್ಷ ಕುಳಿತು ತಪಸ್ ಮಾಡಿದ್ರಂತೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಒಂದು ದೊಡ್ಡ ಬಂಡೆ ಒಂದು ಸಣ್ಣ ಕಲ್ಲಿನ ಮೇಲೆ ನಿಂತಿದೆ. ತೇರಿನ ಪೂಜಾ ಪದ್ಧತಿಗಳನ್ನ ನೋಡಕ್ಕೆ ನಾವು ಮತ್ತೆ ಮಂತ್ರಾಲಯಕ್ಕೆ ವಾಪಸ್ ಬಂದ್ವಿ. ಟೈಮ್ ಸುಮಾರು 6:15 ಆಗಿತ್ತು. ಇದು ರಾಯರ ಆರಾಧ್ಯ ದೈವನಾದ ಮೂಲರಾಮನ ವಿಗ್ರಹ. ಈ ರಥೋತ್ಸವವು ಭಕ್ತರ ಕೋರಿಕೆಗಳನ್ನು ಈಡೇರಿಸಲು ರಾಯರು ನಡೆಸ್ತಾರಂತೆ. ಒಟ್ಟು 5 ತೇರುಗಳನ್ನ ದೇವಸ್ಥಾನದ ಸುತ್ತ ಇರೋ ಪ್ರಾಕಾರದಲ್ಲಿ ಹೊರಡಿಸ್ತಾರೆ. ನೀವು ನೋಡ್ತಿರ್ಬೋದು ಆನೆ ತೇರೊಂದಿದೆ, ಅದರ ಹಿಂದೆ ಒಂದು ಮರದ ತೇರಿದೆ. ಅದಾದ್ಮೇಲೆ ಬೆಳ್ಳಿ ತೇರಲ್ಲಿ ಹೊರಡಿಸ್ತಾರೆ, ಅದಾದ್ಮೇಲೆ ಚಿನ್ನದ ತೇರಲ್ಲಿ ಹೊರಡಿಸ್ತಾರೆ, ಅದಾದ್ಮೇಲೆ ವಜ್ರದ ತೇರಲ್ಲಿ ಹೊರಡಿಸ್ತಾರೆ ಕೊನೆಯದಾಗಿ.
ಪ್ರೆಸೆಂಟ್ ಪಾಂಟಿಫ್ ಅಥವಾ ಮಂತ್ರಾಲಯದ ಗುರುಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ವಜ್ರದ ರಥಕ್ಕೆ ಪೂಜೆ ನೆರವೇರಿಸುತ್ತಾರೆ. ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಕ್ಷತೆ ಮತ್ತು ಪರಿಮಳ ಪ್ರಸಾದ ಇಲ್ಲದೆ ಬರಕ್ಕಾಗುತ್ತೆ? ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ದೇವರಲ್ಲಿ ನಿಮ್ಮೆಲ್ಲರಿಗೆ ಆಯುಸ್ಸು ಆರೋಗ್ಯವನ್ನು ಕೇಳ್ಕೊಳ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.